So hi, hello, welcome back to my YouTube channel. ಬೆಳಗ್ಗೆ ಎದ್ದು ರೆಡಿ ಆಗ್ತಾಯಿದ್ದೆ. ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೆ. ಸ್ನಾನ ಮಾಡೋಕ್ಕಿಂತ ಮುಂಚೆನೇ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಮರ್ತೋಗ್ಬಿಟ್ಟೆ. ಅದಕ್ಕೋಸ್ಕರ ಸ್ನಾನ ಮಾಡಿ ರೆಡಿ ಆಗೋ ಟೈಮಲ್ಲಿ ಸ್ಟಾರ್ಟ್ ಮಾಡೋಣ ಅನ್ನೋ ರೀಸನ್ನಿಗೆ ಸ್ಟಾರ್ಟ್ ಮಾಡಿದೆ. ಬಟ್ ಏನು ಅಂದರೆ ನಾನಲ್ಲಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ಸಮ್ ಡಿಸ್ಟರ್ಬೆನ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾಯಿದ್ರು ಅನ್ನೋ ರೀಸನ್ಗೆ ವಾಯ್ಸ್ ಆಫ್ ಮಾಡಿಬಿಟ್ಟು ಹಂಗೆ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ಇವಾಗ ಹೊರಡ್ತಾ ಇದೀವಿ, ಕೊರಗಜ್ಜ ಹೊರಡ್ತಾ ಇದೀವಿ. ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಕೊರಗಜ್ಜಗೆ. ನೋಡೋಣ ಹೇಗಿರತ್ತೆ ಏನು ಅಂತ. ಕೆಳಗಡೆ ಬಂದು ಹಿಂಗೂ ಮಾನ್ಸೂನ್ ಸೀಸನ್ ಅಲ್ವಾ, ಇದು ಯಾವಾಗಲೂ ರೈನಿ ಇರುತ್ತೆ, ಗಾಳಿ ಇರುತ್ತೆ ಅಂದ್ಬಿಟ್ಟು ಒಂದು ವಾಕ್ ಹೋಗ್ಬಿಟ್ಟು ಹಂಗೆ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಟೈಮ್ ತೊಗೊಳ್ತಾಯಿದ್ರು ಕೆಳಗಡೆ ಬರೋದಕ್ಕೆ, ಮತ್ತು ಅವ್ರ ಲಂಗೇಜ್ ಎಲ್ಲ ತೊಗೊಬರೋದಕ್ಕೆ. ಅದಕ್ಕೋಸ್ಕರ ನಾನೇ ಬಂದು ಹಂಗೆ ವಾಕ್ ಮಾಡ್ತಾ ಮಾತಾಡ್ತಾಯಿದ್ದೆ. ಬಟ್ ರೂಮು ಅದೆಲ್ಲ, ರೂಮ್ ಏನು ಗೊತ್ತಾ, ಬಾಯ್ಸ್ ಇದ್ದರೆ 4 ಮೆಂಬರ್ಸ್ ಕೊಡ್ತಾರಂತೆ ಒಂದು ರೂಮಿಗೆ, ಗರ್ಲ್ಸಿಗೆ ಮಾತ್ರ 3 ಮೆಂಬರ್ಸಿಗೆ ಒಂದು ರೂಮ್ ಕೊಡ್ತಾರಂತೆ. ಇದು ಯಾವ ಥರ ನನಗೆ ಗೊತ್ತಾಗಿಲ್ಲ. ಇಟ್ಸ್ ಓಕೆ. ಗೈಸ್, ಏನ್ ಗೊತ್ತಾ, ಮಂಗಳೂರಲ್ಲಿ ರೂಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ. ಒನ್ ನೈಟಿಗೆ 1200 1500 ಹಂಗ್ ಚಾರ್ಜ್ ಮಾಡ್ತಾ ಇದಾರೆ. ಬಟ್ ಲಾಸ್ಟ್ ಆಗಿದ್ದು 1000 rupees. ಸೊ ಇದೆ ನಮ್ಮ ರೂಮು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಕೊರಗಜ್ಜಗೆ ಹೋಗೋಣ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೇ ನಮ್ಮ ರೂಮು. ಆ್ಯಂಡ್ ಅದರ ಆಪೋಸಿಟಲ್ಲೇ ನಮಗೆ ಹೋಟೆಲ್ ಇತ್ತು, ಯಾವುದೋ ಒಂದಿದು ಚಿಕ್ಕ ಹೋಟೆಲ್ ಇತ್ತು. ಸರಿ ಅಂದ್ಬಿಟ್ಟು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಗೋಲಿ ಬಜ್ಜಿ ಆ್ಯಂಡ್ ಮಸಾಲೆ ದೋಸೆ, ಗೀ ರವೆ ದೋಸೆ ಆರ್ಡರ್ ಮಾಡಿದ್ದೆ. ಗೀ ರವೆ ದೋಸೆ ನಾನು ತಿಂದೆ. ಮಸಾಲೆ ದೋಸೆನೇ ಓಕೆ ಆಗಿತ್ತು, ಅಷ್ಟೇನು ಚೆನ್ನಾಗಿರಲಿಲ್ಲ. ರವೆ ದೋಸೆದಲ್ಲಿ ಏನು ಅಂದರೆ ಸ್ವಲ್ಪ ಚೆನ್ನಾಗಿತ್ತು, ಅಂದರೆ ಫುಲ್ಲು ಪೇಪರ್. ನಮ್ಮ ಬೆಂಗಳೂರಲ್ಲಿ ಹೆಂಗೆ ಸಿಗುತ್ತೆ ಹಂಗೆ ಸಿಗಲ್ಲ. ಗೀ ಒಂದು ಚೆನ್ನಾಗಿ ಹಾಕಿದ್ರು. ನಾಟ್ ಸೋ ಗುಡ್, ಅಷ್ಟೇನು ಚೆನ್ನಾಗಿರಲಿಲ್ಲ. ಬೆಂಗಳೂರಲ್ಲಿ ಇದಾದ ಫಸ್ಟ್ ಹೋಟೆಲ್ ಟ್ರೈ ಮಾಡಿದೆ, ಚೆನ್ನಾಗಿರ್ಲಿಲ್ಲ. ಗೈಸ್, ಏನ್ ಗೊತ್ತಾ, ದೋಸೆ ರವಾ ದೋಸೆ ಆರ್ಡರ್ ಮಾಡಿದ್ದೆ. ಆಮೇಲೆ ನಾರ್ಮಲ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ರು. ಚೆನ್ನಾಗಿರ್ಲಿಲ್ಲ. ಟೇಸ್ಟ್ ಏನ್ ಅಷ್ಟು ವರ್ತ್ ಅಂತಿಲ್ಲ. ಅಂಡ್ ಮಂಗ್ಳೂರಲ್ಲಿ ಗೊತ್ತಿಲ್ಲ ನನ್ಗೆ ಯಾಕೆ ರೈಸ್ ಮಾಡಲ್ವಾ ನೀವು ಬೆಳಿಗ್ಗೆ ಮಂಗ್ಳೂರು, ನೀವು ರೈಸ್ ತಿನ್ನಲ್ವಾ ಬೆಳಿಗ್ಗೆ ಹೊತ್ತು? ನಮ್ ಕಡೆ ತಿಂತೀವಪ್ಪ ಬೆಂಗಳೂರಲ್ಲಿ, ನೀವು ತಿನ್ನಲ್ವಾ? ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಕೊರಗಜ್ಜಗೆ ಹೊರಟ್ವಿ. ಆ್ಯಂಡ್ ಇದು ಕೊರಗಜ್ಜದು ಆರ್ಚು ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಒಳಗಡೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಬಟ್ ಚಿಕ್ಕ ರೋಡು ಅನ್ನಿಸ್ತು. ಬಟ್ ಸ್ಟಿಲ್ ಓಕೆ. ಹೋಗ್ತಾ ಎಷ್ಟು ಚೆನ್ನಾಗಿತ್ತು ಅಂದರೆ ನೇಚರು ತುಂಬ ಚೆನ್ನಾಗಿತ್ತು ಗೈಸ್. ಯಾಕಂದರೆ ಇವಾಗ ಮಾನ್ಸೂನಲ್ಲಿ ಹೋಗಿ ನೀವು ಎಷ್ಟು ಕಾಮಾಗಿರುತ್ತೆ. ಆ್ಯಂಡ್ ಬರ್ಡ್ ಸೌಂಡು ಅದೆಲ್ಲ. ಆ್ಯಂಡ್ ಇಲ್ಲೇ ಎಕ್ಸಾಕ್ಟ್ ನಿಮ್ಗೆ ಕಾಣಿಸ್ತಾ ಇದೆಯಾ, ಅಲ್ಲಿ ಕೊರಗಜ್ಜದು ಎಂಟ್ರೆನ್ಸ್ ಇದೆ ನೋಡಿ, ಇಲ್ಲೇ ಬಂತು. ಆ್ಯಂಡ್ ಇನ್ನೊಂದು ಗೊತ್ತಾ ಗೈಸ್, ನೀವು ಒಳಗಡೆ ಫೋಟೋ ತಕ್ಕೊಳ್ಳೋ ಹಾಗಿಲ್ಲ. ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಫೋಟೋಸ್ ನಾಟ್ ಅಲೌಡ್ ದೇವಸ್ಥಾನ ಒಳಗಡೆ. ಆ್ಯಂಡ್ ನಾವು ಹೋದಾಗ ಮಳೆ ಬರ್ತಾಯಿತ್ತು, ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಮಳೆ ಇರಲಿಲ್ಲ. ನಾವು ಯಾವಾಗ ಹೋಗ್ಬಿಟ್ಟು ಕಾರ್ ಪಾರ್ಕ್ ಮಾಡಿ ಇನ್ನೇನು ದೇವಸ್ಥಾನಕ್ಕೆ ಹೊರಬೇಕು, ಒಳಗಡೆ ಹೋಗಬೇಕು ಅಂದ್ಬಿಟ್ಟು ಚಕ್ಲಿ ಮತ್ತು ಅದು ವಿಳ್ಯದೆಲೆ ಅದೆಲ್ಲ ತೊಗೊಂಡ್ವಿ. ಕೊರಗಜ್ಜಗೆ ಏನು ಇಷ್ಟ ಅದನ್ನು ತೊಗೊಂಡಿದ್ದ ತಕ್ಷಣ ಫುಲ್ಲು ಮಳೆ ಬಂತು. ನಾನೆಲ್ಲೋ ಕೊರಗಜ್ಜ ಆಶೀರ್ವಾದ ಮಾಡ್ತಾಯಿದ್ದಾರೆ ಅಂತ ಫುಲ್ಲು ಖುಷಿ ಆಯಿತು. ಅದಾದಮೇಲೆ ಮೂಲ ಸ್ಥಾನ ನೋಡಿಕೊಂಡು ಮತ್ತು ಇವಾಗ ಆದಿ ಸ್ಥಾನಕ್ಕೆ ಬರ್ತಾಯಿದ್ದೀವಿ. ಅಲ್ಲಿ ತುಂಬ ಫುಲ್ ಡೌನಲ್ಲಿದೆ ದೇವರು. ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಯಿತು. 1 ಸೆಕೆಂಡ್ ರೋಡೇ ಇಲ್ವೇನೋ ಅನ್ನಿಸ್ತು. ಬಟ್ ಆಮೇಲೆ ಸ್ವಲ್ಪ ಹೋಗ್ತಾ ಫುಲ್ಲು ಡೌನಲ್ಲಿ ನೋಡಿ, ಅಲ್ಲಿ ಹಟ್ಟಲ್ಲಿ ಮಾಡಿದಾರಲ್ವ, ಅದೇ ದೇವಸ್ಥಾನ. ಈ ಕಡೆ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ದೇವಸ್ಥಾನ ಅದು. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂದರೆ ಚೆನ್ನಾಗಿತ್ತು. ಆ್ಯಂಡ್ ಆದಿ ಸ್ಥಾನದಲ್ಲಿ ನಾನೊಂದು ಚಿಕ್ಕ ಕ್ಲಿಪ್ ಮಾಡ್ಕೊಂಡಿದ್ದೀನಿ ಕೊರಗಜ್ಜದು, ನೀವು ನೋಡ್ಬೋದು. ಸೊ ಹಂಗೆ ಸ್ವಲ್ಪ ವೀಡಿಯೋಸ್ ತೊಗೊಂಡು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಲ್ಲಿ ಚೇರ್ ಹಾಕಿದ್ರು. ಸೊ ಕೂತ್ಕೊಂಡಾಗ ಸುಮ್ಮನೆ ನಾವು ಹುಡುಗಿರು ಗೊತ್ತಲ್ಲ, ಸೆಲ್ಫಿ ತೊಗೊಳ್ಳೋದು ಅದೆಲ್ಲ ಮಾಡ್ತಾಯಿರ್ತೀವಿ ಅಂತ ಸೆಲ್ಫಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸೊ ನೋಡಿ, ಅಂಡರ್ಗ್ರೌಂಡಲ್ಲಿದೆ, ಅಲ್ಲಿ ದೇವರಿರೋದು. ತುಂಬ ಕೆಳಗಡೆ ಇದ್ದಾರೆ ದೇವರು. ಆ್ಯಂಡ್ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ಮಂಗಳೂರು ಬೀಚ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಮಂಗಳೂರು ಬೀಚಿಗೆ ಬೇಡ, ಹಿಂಗೂ ಉಡುಪಿ ಇಲ್ಲೇ ಹತ್ರ ಇದೆ ಅಂದ್ಬಿಟ್ಟು ಉಡುಪಿಗೆ
ಹೊರಟ್ವಿ ನಾವು. ಗೈಸ್ ನಾನು ಯಾವತ್ತೂ ಹೋಗೇ ಇಲ್ಲ ಕೊರಗಜ್ಜಾಗೆ, ಫಸ್ಟ್ ಟೈಮ್ ಹೋದೆ. ಬಟ್ ಏನೋ ಒಂಥರ ಗೊತ್ತಿಲ್ಲ, ಖುಷಿಗೆ ದುಃಖ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ತುಂಬ ಒಂಥರ ಫುಲ್ ಚೆನ್ನಾಗಿ ಅನ್ನಿಸ್ತು. ಐ ಕಾಂಟ್ ಎಕ್ಸ್ಪ್ಲೇನ್ ಏನು ಅನ್ನಿಸ್ತಿತ್ತು ಅಂತ. ಸೊ ಅಲ್ಲಿಂದ ಆಮೇಲೆ ಮಿರರಲ್ಲಿ ನಾನು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ನಾವು ಟೀ ಕುಡಿಯೋಕ್ಕೆ ಅಂತ ಸ್ಟಾಪ್ ಹಾಕಿದ್ವಿ. ಅಲ್ಲಿ ಪಪ್ಪಿ ಸಿಕ್ಕಿತ್ತು, ಪಪ್ಪಿ ಜೊತೆ ಆಟ ಆಡಿಬಿಟ್ಟು ಮತ್ತು ಬಿಸ್ಕೆಟ್ ಕೊಟ್ಟು ಬಂದ್ವಿ. ಆಮೇಲೆ ನಾವು ರೂಮ್ ಮಾಡಿರೋರು ಈ ರೆಸ್ಟೋರೆಂಟ್ ಸಜೆಸ್ಟ್ ಮಾಡಿದರು. ಈ ರೆಸ್ಟೋರೆಂಟು ಮಲ್ಪೆ ಶೆಟ್ಟಿ ಹೋಮ್ ಅಂತ ಏನೋ ಇದೆ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಇನ್ನೊಂದೇನು ಅಂದರೆ ಇಲ್ಲಿ ಫ್ರೀಝರಲ್ಲಿ ಫಿಶಸ್ ಸಿಕ್ಕಿರ್ತಾರೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಇಮಿಡಿಯೇಟಾಗಿ ಕುಕ್ ಮಾಡಿ ಕೊಡೋದಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ. ಆಮೇಲೆ ನಾವು ರೊಟ್ಟಿ ಮತ್ತು ಬಟರ್ ನಾನ್ ಆರ್ಡ್ರ್ ಮಾಡಿದ್ವಿ. ಬಟರ್ ಚಿಕನ್ ಆರ್ಡರ್ ಮಾಡಿದ್ವಿ. ಬಟರ್ ಚಿಕನ್ ತಿಂದು ಆಮೇಲೆ ನೆಕ್ಸ್ಟ್ ಸ್ವಲ್ಪ ಬಿರಿಯಾನಿ ತಿಂದ್ವಿ. ಅದನ್ನು ವೀಡಿಯೋ ತೊಗೊಂಡಿಲ್ಲ. ಇಲ್ಲೇ ಒಂದು ಕ್ಯಾಟ್ ಇತ್ತು. ಉಡುಪಿಯಲ್ಲಿ ತುಂಬ ಅಂದರೆ ತುಂಬ ಕ್ಯಾಟ್ಸ್ ಇದೆ ಗೈಸ್. ಯಾಕೆ ನೀವು ಅಷ್ಟೊಂದು ಕ್ಯಾಟ್ ಸಿಕ್ಕಿದ್ದೀರಾ? ಫಿಶಸ್ ಜಾಸ್ತಿ ಅಂತನಾ ಉಡುಪಿಯಲ್ಲಿ? ಆಮೇಲೆ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಬೀಚಿಗೆ ಹೋದ್ವಿ. ಸ್ವಲ್ಪ ರಿಫ್ರೆಶ್ಮೆಂಟ್ ಆಗಲಿ ಅಂದ್ಬಿಟ್ಟು ಹಂಗೆ ಒಂದು ಬೀಚ್ ವಾಕ್ ಹೋಗ್ಬಿಟ್ಟು ಸ್ವಲ್ಪ ನನ್ನನ್ನು ನಾನೇ ತೋರಿಸ್ಕೊಂಡು, ಬಟ್ ನನ್ನ ಫ್ರೆಂಡ್ ನಾನು ನೋಡ್ತಾ ಇದ್ದೆ, ಅದಕ್ಕೆ ನಂಗೆ ನಾಚಿಕೆ ಆಗೋಯ್ತು. ಮಧ್ಯಾಹ್ನ ಊಟ ಹೆವಿ ಇತ್ತು ಅಂದ್ಬಿಟ್ಟು ಡಿನ್ನರ್ಗೆ ಬರೀ ಒಂದು ಫಿಶ್ ತಿಂದೆ. ರೂಮಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕು, ಶೇರು, ಕಮೆಂಟು ಮಾಡಿ. ಬಾಯ್ ಬಾಯ್.